ಟೆಸ್ಟನ್ನು ಹಮ್ಮಿಕೊಂಡಿದ್ದೀವಿ. ಇದರ ಉದ್ದೇಶ ಏನಂದರೆ, ನಮ್ಮ BJP ಸರ್ಕಾರ ಆದ ಮೋದಿ ಸರ್ಕಾರ ಆದ ಮೋದಿಯವರು ನೀಟ್ ಪೇಪರನ್ನು ಲೀಕ್ ಮಾಡಿದ್ದಾರೆ. ಈ ಪೇಪರಿನಿಂದ ಸುಮಾರು 22 ಲಕ್ಷ ಯುವಕರಿಗೆ ಸ್ಟೂಡೆಂಟ್ಸ್ಗೆ ಇವತ್ತು ಕಷ್ಟ ಉಂಟಾಗಿದೆ. ಇದು ಏನು ಮೊದಲನೇ ಬಾರಿ ಇವಾಗೇನೂ ಆಗಿಲ್ಲ. ಇದು 10 ವರ್ಷದಿಂದ 89 ಪೇಪರ್ಸ್ ಲೀಕ್ ಆಗಿದೆ. ಈ ಪೇಪರ್ ಲೀಕಿಂದ ಸುಮಾರು 2 ವರ್ಷದಿಂದ ನೀಟ್ ಪ್ರಿಪೇರ್ ಆಗಿರ್ತಾರೆ ಮಕ್ಕಳು. ಅವ್ರ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಈ ಮೋದಿ ಸರ್ಕಾರ ಗೌರ್ಮೆಂಟಲ್ಲಿ ಇರೋದಕ್ಕೆ ನಾಲಾಯಕ್ಕು. ಇದೇನೋ ಫಸ್ಟ್ ಬಾರಿಗಾಗಿದ್ರೆ ಏನೋ ಮಿಸ್ಟೇಕ್ ಆಗಿದೆ ಅಂತ ಹೇಳ್ಬಿಟ್ಟು 10 ವರ್ಷದಿಂದ 89 ಟೈಮ್ಸ್ ಆಗಿದೆ. ಮಕ್ಕಳ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಮಕ್ಕಳ ಜೀವನ ಜೊತೆ ಆಟ ಆಡ್ತಾ ಇದ್ದಾರೆ. ಮಕ್ಕಳ ಫ್ಯೂಚರ್ ಹಾಳಾಗ್ತಾ ಇದೆ. ಅದಕ್ಕೆ ಈ ಕೂಡಲೇ ಯೂತ್ ಕಾಂಗ್ರೆಸ್ಸಿಂದ ಒತ್ತಾಯ ಮಾಡ್ತೀವಿ. ಮೋದಿ ಸರ್ಕಾರ ಈ ಕೂಡಲೇ ರಾಜೀನಾಮೆ ಕೊಟ್ಬಿಟ್ಟು ಇವ್ರು ಪವರಲ್ಲಿ ಇರೋದಕ್ಕೆ ನಾಲಾಯಕರು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಭವನದಲ್ಲಿ ಪ್ರೊಟೆಸ್ಟನ್ನು ಹಮ್ಮಿಕೊಂಡಿದ್ದೀವಿ. ನೀಟ್ ಎಕ್ಸಾಮು, ನೀಟ್ ಪೇಪರನ್ನು ಲೀಕ್ ಮಾಡಿರೋದು ಕೇಂದ್ರ BJP ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ವಿರುದ್ಧ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಸುಮಾರು 20 ಲಕ್ಷ ಯೂತ್ಸ್ ಸ್ಟೂಡೆಂಟ್ಸನ್ನು ಮತ್ತು ಅವರ ಫ್ಯಾಮ್ಲಿ ಜೊತೆ ತುಂಬ ಅನ್ಯಾಯ ಮಾಡಿದ್ದಾರೆ. ಸುಮಾರು 10 ವರ್ಷದಿಂದ 80-90 ಪೇಪರು ಲೀಕನ್ನು ಮಾಡಿದ್ದಾರೆ BJP ಸರ್ಕಾರ. ಮುಂದಿನ ಭವಿಷ್ಯ, ಯುವಕರ ಭವಿಷ್ಯವನ್ನು ಯುವಕರನ್ನ ಎಷ್ಟೋ ಜನ ನೀಟ್ ಎಕ್ಸಾಮ್ ಬರೆದು ಡಾಕ್ಟರ್ ಆಗಬೇಕು, ಇಂಜಿನಿಯರ್ಸ್ ಆಗಬೇಕು, ಸೈಂಟಿಸ್ಟ್ ಆಗಬೇಕು ಅಂತ ಕನಸನ್ನು ಕಂಡಿರ್ತಾರೆ. ಆ ಕನಸನ್ನು ಇವರೆಲ್ಲ ಯುವಕರನ್ನು ಬೆನ್ನು ಮುರಿತಾ ಇದ್ದಾರೆ. ನಮ್ಮ ದೇಶಕ್ಕೆ ಎಜುಕೇಷನ್ ಇಲ್ದಿರ ಮಾಡೋಕೆ ಹೊರ್ತಿದ್ದಾರೆ. ಇವ್ರು ರಾಜಕೀಯ ಬೆಳೆ ಬೆಳೆಸ್ಕೊಳ್ಳೋಕ್ಕೋಸ್ಕರ ಇವರು ಲಕ್ಷಾಂತರ ರೂಪಾಯಿದು ಬಿಸ್ನೆಸ್ಸನ್ನು ಮಾಡ್ಕೊಂಡು ಇಡೀ ದೇಶದಂತೆ ಯುವಕರನ್ನು ಸಾಯ್ಲಿಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ಇದೇ ಥರ ಆದರೆ ಕೋಲಾರದಿಂದ, ಕರ್ನಾಟಕದಿಂದ ದಿಲ್ಲಿಗೆ ಬಂದು ಪ್ರೊಟೆಸ್ಟ್, ಇಡೀ ರಾಜ್ಯದಂತೆ ಬಂದು ದಿಲ್ಲಿಯಲ್ಲಿ ಪ್ರೊಟೆಸ್ಟ್ ಹಮ್ಮಿಕೊಂಡು ಕಾಂಗ್ರೆಸ್ ಆಫೀಸು BJP ಆಫೀಸು ಮತ್ತು ರಾಜ್ಯಸಭಾ, ರಾಷ್ಟ್ರಸಭಾ ಎಲ್ಲ ಬಂದು ನಾವು ಮುತ್ತಿಗೆಯನ್ನು ಹಾಕೋದು ಕೆಲಸವನ್ನು ಮಾಡ್ತೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.